ನಮಸ್ಕಾರ. ವನಶ್ರೀ ಚಾನಲ್ಗೆ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭದ್ರೇಗೌಡ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಫ್ರೆಂಡ್ ಹೇಳ್ತಾನೆ, ಇಂಥ ಹೋಟೆಲ್ ಹತ್ರ ಇದ್ದೀನಿ ಬಾ ಅಂತ ಹೇಳ್ತಾನೆ. ಭದ್ರೇಗೌಡ ಹೇಳ್ತಾನೆ, ಆಯಿತು ಅಲ್ಲಿಗೆ ಬರ್ತೀನಿ, ನೀನು ಅಲ್ಲೇ ಇರು ಅಂತ ಹೇಳ್ತಾನೆ. ಇವನು ಹೋಟೆಲ್ ಓನರು ಕೂಡ ಅಲ್ಲೇ ಹೋಟೆಲಲ್ಲೇ ಇರ್ತಾನೆ. ಆಮೇಲೆ ವಿದ್ಯಾ ಹೋಗ್ತಾಳೆ ಹೋಟೆಲ್ಗೆ. ಸರ್ ನಾನು ಬಂದೆ ಅಂತಾಳೆ. ಏನಮ್ಮ ಇಷ್ಟು ಲೇಟಾಗಿ ಬಂದೆ ಇವತ್ತು ಅಂತ ಹೇಳ್ಬಿಟ್ಟು ಹೋಗಿ ತರಕಾರಿ ಕಟ್ ಮಾಡೋಗಮ್ಮ ಅಂತ ಕಳಿಸ್ತಾನೆ. ಯಾವಾಗಲೂ ಉರು ಅಂತ ಇವನು ಹುರ್ಕೊತಾನೆ ಇರ್ತಾನೆ. ಆಮೇಲೆ ಅವನು ಹೋಗ್ತಾನೆ, ಅವಳು ಹೋಗ್ತಾಳೆ ತರಕಾರಿ ಕಟ್ ಮಾಡೋಕ್ಕೆ ಅಂತೇಳಿ. ಭದ್ರ ಫೋನ್ ಮಾಡ್ತಾನೆ, ಫ್ರೆಂಡ್ ಅಲ್ಲಿದ್ದೀನಿ ಅಂದಿದ್ದಕ್ಕೆ ಬರ್ತಾನೆ. ಬಂದಾದಮೇಲೆ ಒಳಗಡೆ ಹೋಗಿ ಕಾಫಿ ಕುಡ್ಕೊಂಡು ಮಾತಾಡೋಣ ಬಾ ಅಂತೇಳಿ ಕರಿತಾನೆ. ಒಳಗಡೆ ಹೋಗಿ ಕೂತು ಕಾಫಿ ಕುಡಿಯೋಕ್ಕೆ ಅಂತ ವೇಟರ್ ಕರೆದು ಒಂದು ಕಾಫಿ ಬಜ್ಜಿ ತೊಗೊಂಡು ಬಾ ಅಂತ ಹೇಳ್ತಾನೆ. ಆವಾಗ ಹೋಗ್ಬಿಟ್ಟು ವಿದ್ಯಾಕ ಟೇಬಲ್ ಕ್ಲೀನ್ ಮಾಡು ಅಂತಾನೆ. ಆಯಿತು ಹೋಗಿ ಮಾಡ್ತೀನಿ ಅಂತ ಬರ್ತಾಳೆ. ಇಲ್ಲಿ ಬಂದು ನೋಡಿದ್ರೆ ಭದ್ರನೇ ಆಗಿರ್ತಾನೆ. ಭದ್ರನೇ ಆಗಿದ್ದಾಗ ಅವಳಿಗೂ ತುಂಬ ಮುಜುಗರ ಆಗುತ್ತೆ, ಇವನಿಗೂ ಮುಜುಗರ ಆಗುತ್ತೆ. ಸರಿ ಸರ್ವ್ ಮಾಡ್ತಿರ್ತಾಳೆ. ಟೇಬಲ್ಲು ಕ್ಲೀನ್ ಮಾಡ್ಕೊಂಡು ಹೋಗಿ ಒಂದು ಲೋಟ ನೀರು ಕೊಡಮ್ಮ ಅಂತಾನೆ ಭದ್ರನ ಫ್ರೆಂಡು. ಆಯಿತು ತರ್ತೀನಣ್ಣ ಅಂತ ಹೋಗಿ ಒಂದು ಲೋಟ ಜಗ್ಗಲ್ಲಿ ನೀರು ತಗೊಂಡು ಮಗ್ಗಲ್ಲಿ ನೀರು ತಗೊಂಡು ಮತ್ತು 1-2 ಲೋಟ ತಗೊಂಡು ಬರ್ತಾಳೆ. ಬಂದುಬಿಟ್ಟು ಆ ಲೋಟದಲ್ಲಿ ನೀರು ಬಸಿತಿರ್ತಾಳೆ. ಅಷ್ಟೊತ್ತಿಗೆ ನೀರು ಹಾಕೋ ಟೈಮಿಗೆ ಲೋಟಕ್ಕೆ ನೀರು ಹಾಕೋ ಟೈಮಿಗೆ ಆ ಕಡೆಯಿಂದ ಕಸ್ಟಮರ್ಸ್ ಬಂದು ಅವಳಿಗೆ ಡಿಕ್ಕಿ ಹೊಡೆದು ಅದು ಕೆಳಗಡೆ ಅದು ಭದ್ರನ ಮೇಲೆ ಚೆಲ್ಲೋಗಿಬಿಡುತ್ತೆ. ಚೆಲ್ಲೋದಾಗ ಭದ್ರ ಏನೂ ಅನ್ಕೊಳ್ಳಲ್ಲ, ಸುಮ್ಮನಾಗ್ತಾನೆ. ಆದರೆ ಓನರು ಸುಮ್ಮನಿರಲಿಲ್ಲ. ಓನರ್ ಬಂದು, ಏನಮ್ಮ ಸರಿಯಾಗಿ ಕೆಲಸ ಮಾಡೋಕ್ಕೆ ಗೊತ್ತಾಗಲ್ವೇನಮ್ಮ ನಿನಗೆ? ಗೊತ್ತಾದರೆ ಬರಬೇಕು, ಇಲ್ಲಾಂದರೆ ಎಂತ ಗೊತ್ತೀರ ನೀವೆಲ್ಲ ಕೆಲಸಕ್ಕೆ ಅಂತ ಬೈದು ಬಿಡ್ತಾನೆ. ಭದ್ರಿಗೆ ಅದು ತುಂಬ ಮುಜುಗರ ಆಗುತ್ತೆ. ಅದೇ ಫ್ರೆಂಡ್ ಹತ್ರ ಹೆಂಡ್ತಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಬಜ್ಜಿ ಟೀ ತೊಗೊಂಡು ಬರ್ತಾಳೆ, ಅವಳೇನೆ ತಗೊಬಂದು ಇಡ್ತಾಳೆ, ಸರ್ವ್ ಮಾಡ್ತಾಳೆ. ಸರ್ವ್ ಮಾಡಿಬಿಟ್ಟು ಮುಂದೆ ಒಂದು ಟೇಬಲ್ ಮುಂದಕ್ಕೆ ಹೋಗಿ ಭದ್ರನ ಮುಖ ನೋಡ್ತಾಳೆ. ಅವನು ತುಂಬ ಸಪ್ಪಗೆ ಮುಖ ಮಾಡ್ಕೊಂಡಿರ್ತಾನೆ, ಇವಳು ತುಂಬ ಸಪ್ಪಗೆ ಮುಖ ಆಗಿರುತ್ತೆ. ಆದರೆ ಅವನ ಫ್ರೆಂಡಿಗೆ ಆ ವಿಷಯ ಗೊತ್ತೇ ಇರಲ್ಲ ಹೆಂಡ್ತಿ ಅಂತೇಳಿ. ಆಮೇಲೆ ಭದ್ರೇಗೌಡ ಹೇಳ್ತಾನೆ, ಈ ತಿಂಗಳ ಎಂಡಲ್ಲಿ ನನ್ನ ತಂಗಿ ಮದುವೆ ಇದೆ, ಬಂದ್ಬಿಡಪ್ಪ ನೀನು ಮದುವೆಗೆ ಒಂದು ದಿವಸ ಮುಂಚಿತವಾಗಿ ಅಂತ ಹೇಳ್ತಾನೆ. ಆಯಿತು ಬರ್ತೀನಿ ಬಿಡು ಅಂತ ಹೇಳ್ತಾನೆ. ಆಮೇಲೆ ವಿದ್ಯಾ ಅಲ್ಲಿ ಎಲ್ಲ ಬಡಿಸ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡು ತಿರುಗಿ ನೋಡ್ತಾಳೆ. ಅವನಿಗೂ ಬೇಜಾರು, ಇವಳಿಗೂ ಬೇಜಾರು. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವ್ರು ತಿಂದುಬಿಟ್ಟು ಟೀ ಕುಡಿದು ಅಲ್ಲಿಂದ ಹೇಳ್ತಾರೆ. ಅಲ್ಲಿ ಹೋಟೆಲ್ ಓನರ್ ಹತ್ರ ಬಂದುಬಿಟ್ಟು ಕ್ಯಾಶಿಯರ್ ಹತ್ರ, ಸರ್ ನೀವು ಹಂಗೆಲ್ಲ ಬೈಬಾರ್ದು, ಪಾಪ ಹೆಣ್ಮಗಳಲ್ವ, ಅವಳು ತಪ್ಪೇನೂ ಇರಲ್ಲ, ಯಾರೋ ಬಂದು ಡ್ಯಾಶ್ ಹೊಡೆದಿದ್ದಕ್ಕೆ ಆ ನೀರು ಚೆಲ್ಲಿದ್ದು ಅಂತ. ಜವಾಬ್ದಾರಿ ಇಟ್ಟು ಕೆಲಸ ಮಾಡಬೇಕು, ಹಂಗೆ ಬೇಜವಾಬ್ದಾರಿತನದಿಂದ ಕೆಲಸ ಮಾಡ್ತಿದ್ರೆ ಆಗೋದೇ ಹಿಂಗೆ, ನೀವು ವಹಿಸ್ಕೊಂಡು ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಏನು ಮಾಡೋಕ್ಕಾಗುತ್ತೆ, ಹೆಣ್ಮಕ್ಳಲ್ವ, ಹಂಗೆಲ್ಲ ಅನ್ನಬಾರ್ದು ಅಂತ ಹೇಳ್ತಾನೆ. ಹಂಗೆ ಅಂದ್ಕೊಂಡು ಬಂದ್ಬಿಟ್ಟು ಅವನು ಆಚೆ ಕಡೆ ಬಂದು ಫೋನ್ ಮಾಡ್ತಾ ಯಾರಿಗೂ ಫೋನ್ ಮಾಡ್ಕೊಂಡು ನಿಂತಿರ್ತಾನೆ. ವಿದ್ಯಾ ಹಿಡ್ಕೊಂಡು ಇದ್ರ ಹತ್ರ ರೋಡಲ್ಲಿ ಬಂದು, ಬನ್ನಿ ಸರ್, ನಮ್ಮ ಅಂಗಡೀಲಿ ಊಟ ಚೆನ್ನಾಗಿದೆ, ನಮ್ಮ ಅಂಗಡೀಲಿ ಟೀ ಚೆನ್ನಾಗಿದೆ, ಬಜ್ಜಿ ಚೆನ್ನಾಗಿದೆ, ಬನ್ನಿ ಅಂತೇಳಿ ಕಾರಲ್ಲಿ ಹೋಗೋರನ್ನ ಬರೋರನ್ನ ಎಲ್ಲರನ್ನೂ ಕರಿತಾ ನಿಂತ್ಕೋತಾಳೆ. ಅದನ್ನು ನೋಡಿ ಅವ್ನಿಗೆ ಇನ್ನೂ ಸಂಕಟ ಆಗಿಬಿಡುತ್ತೆ ಭದ್ರೇಗೌಡಂಗೆ. ಏನೂ ಮಾತಾಡೋಕ್ಕಾಗಲ್ಲ, ಅಲ್ಲಿ ಸಂಕಟ ಆಗುತ್ತೆ. ಇವಳು ತಿರುಗಿ ನೋಡ್ತಾಳೆ ಒಂದ್ಸಲಿ ಗಂಡನ, ಅವನು ತಿರುಗಿ ನೋಡ್ತಾನೆ. ಆಮೇಲೆ ಅವನು ನೋಡ್ತಾನೆ, ಇವಳು ನೋಡ್ತಾಳೆ. ಹೀಗೆ ಭಾಳ ಬೇಜಾರದಲ್ಲಿ ಇರ್ತಾರೆ. ಆಮೇಲೆ ವಿದ್ಯಾ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರೋ ಟೈಮಿಗೆ ಕರೆಕ್ಟಾಗಿ ಅವ್ರು 4 ಜನ, ಇವಳು ರಾತ್ರಿ ಎಲ್ಲ ಎಲ್ಲೋಗಿರ್ತಾಳೆ, ಇವಳನ್ನ ಹಿಂಗೆ ಬಿಟ್ಟರೆ ಆಗಲ್ಲ, ಇವಳನ್ನ ಕೇಳಲೇಬೇಕು ಇವತ್ತು, ನೀನು ಕೇಳು ಅಂತ ನಾದ್ನಿಗೆ ಹೇಳ್ತಾಳೆ ಈಶ್ವರಿ. ಆಮೇಲೆ ಸರಿ ಅದಕ್ಕೆ ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೂತಿರ್ತಾರೆ. 4 ಜನ ರೌಡಿಗಳು ಕೂತಿರ್ತಾರೆ. ಆವಾಗ ವಿದ್ಯಾ ಆಟೋ ಇಳಿದು ಬ್ಯಾಗ್ ಹಾಕ್ಕೊಂಡು ಮನೆಗೆ ಬರ್ತಿರ್ತಾಳೆ ಔಟ್ ಹೌಸಿಗೆ. ಆವಾಗ ಅಡ್ಡ ಇಟ್ಕೊಂಡು, ಎಲ್ಲೇ ಹೋಗಿದ್ದೆ ಇಷ್ಟೊತ್ತರೆಗೂ ಅಂತ ಕೇಳ್ತಾರೆ. ಆವಾಗ ಅವಳು ಹೇಳ್ತಾಳೆ, ಇನ್ನೂ ಮಾತೇ ಆಡಿರಲ್ಲ ಅವಳು, ಆದರೆ ಎಷ್ಟು ದಿಮಾಕಿದೆ ಇವಳಿಗೆ ಅನ್ನಂಗೆ ಅವರು ಬಿಹೇವಿಯರ್ ಇದೆ. ಇವಳು ಪಾಪ ವಿದ್ಯಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ವಿದ್ಯಾ ಅವ್ರ ಹತ್ರ ಏನು ವಿಷಯ ಅಂತ ಕೇಳ್ತಾ ನಿಂತ್ಕೋತಾಳೆ. ಆವಾಗ ಎಲ್ಲೇ ಹೋಗಿದ್ದೆ ಇಷ್ಟೊತ್ತರೆಗೂ 3 ಅಡಿ ಅಂತ ಈಶ್ವರಿ ಬೈಯಕ್ಕೆ ಸ್ಟಾರ್ಟ್ ಆಯ್ತಾಳೆ. ಈಶ್ವರಿನ ಆದ್ನಿಲು ಕೇಳ್ತಾ ಇರ್ತಾಳೆ. ಆಮೇಲೆ ಅವ್ರಿಗೇನು ಉತ್ತರ ಹೇಳಬೇಕು ಅಂತೇಳಿ ಸುಮ್ಮನೆ ಅವಳ ಪಾಡಿಗೆ ಅವಳು ನಿಂತಿರ್ತಾಳೆ. ಆವಾಗ
ಭದ್ರನೂ ಕೂಡ ಇನ್ನೂ ಮನೆಗೆ ಬಂದಿರಲ್ಲ. ಭದ್ರ ಅಲ್ಲೇ ಹೋಟೆಲ್ ಹತ್ರನೇ ಸಿಕ್ಕಿದ್ದು, ಅಷ್ಟು ಬಿಟ್ಟರೆ ಮತ್ತೆ ಅವನು ಸಿಕ್ಕಿಲ್ಲ ಅವಳಿಗೆ. ಅವಳಿಗೂ ತುಂಬ ಅಂದರೆ ನನ್ನ ಪರವಾಗಿ ಮಾತಾಡಿದ್ರಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಗಂಡನ ಬಗ್ಗೆ ಗಂಡನಿಗೂ ಖುಷಿ ಆಗುತ್ತೆ, ಗಂಡಗೆ ಬೇಜಾರಾಗುತ್ತೆ, ಹೆಂಡ್ತಿಗೆ ತುಂಬ ಖುಷಿ ಪಡ್ತಾಳೆ ವಿದ್ಯಾ. ನನ್ನ ಪರವಾಗಿ ಮಾತಾಡಿದ್ರಲ್ಲ ಅಂತ ತುಂಬ ಖುಷಿ ಆಗುತ್ತೆ. ಆಮೇಲೆ ಭದ್ರ ಅದನ್ನು ನೋಡ್ತಾ ನಿಂತಿರ್ತಾನೆ. ಈ ಕಡೆ ಬಂದರೆ ಈ ಕೇಡಿಗಳು 4 ಜನ ಅವಳನ್ನ ಅಡ್ಡ ಹಾಕ್ಕೊಂಡು ವಿಚಾರಿಸೋಕ್ಕೆ ಕಾಯ್ತಾ ಇರ್ತಾರೆ. ಆವಾಗ ವಿದ್ಯಾ ಬರೋ ಟೈಮಿಗೆ ಕರೆಕ್ಟಾಗಿ ಅಡ್ಡ ಇಟ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈಶ್ವರಿ ಹೇಳ್ತಾಳೆ, ನೀನೇ ಕೇಳು ಸಾವಿತ್ರಿ, ನಾವು ಕೇಳಿದ್ರೆ ಅವಳು ನಮಗೆ ರಫಾಗಿ ಮಾತಾಡ್ಬೋದು, ನೀನೇ ಕೇಳು ಅಂತ ಹೇಳಿರ್ತಾಳೆ. ಆಯಿತು ಬಿಡೋದಕ್ಕೆ ನಾನೇ ಕೇಳ್ತೀನಿ, ಅದೇನು ಮಾಡ್ತಾಳೆ ನೋಡ್ತೀನಿ, ಆ 3 ಅಡಿ ಅಂತೇಳೆಲ್ಲ ಬೈಕೊಂಡು ನಿಂತಿರ್ತಾಳೆ. ಆಮೇಲೆ ವಿದ್ಯಾ ಆಟೋದಿಂದ ಇಳಿದು ಬ್ಯಾಗ್ ಹಾಕ್ಕೊಂಡು ಬಂದ್ರೂ ನಮ್ಮ ತಿರುಗಿ ಹೋಗ್ತಾ ಇರ್ತಾಳೆ ಅವಳ ಪಾಡಿಗೆ ಅವಳು ರೂಮಿಗೆ, ಔಟ್ ಹೌಸಿಗೆ. ಆದರೆ ನಾವಿಲ್ಲಿ ಕೂತಿದ್ರು ನಮ್ಮನ್ನು ತಿರುಗಿ ನೋಡ್ದಂಗೆ ಹೋಗ್ತಾಳಲ್ಲ ಅಂತೇಳ್ಬಿಟ್ಟು ಇವ್ರು 4 ಜನ ಸೇರ್ಕೊಂಡ್ಬಿಟ್ಟು ಅವಳಿಗೆ ಕೇಳಬೇಕು ಅಂತಿರ್ತಾರೆ. ಆದರೆ ಅವಳು ಅದಕ್ಕೆಲ್ಲ ಬಗ್ಗೋದೇ ಇಲ್ಲ, ಸೊಪ್ಪು ಹಾಕಲ್ಲ. ಅವಳ ಪಾಡಿಗೆ ಅವಳು ಆನ್ಸರ್ ಕೊಟ್ಟು ಕರೆಕ್ಟಾಗಿ ಹೋಗ್ತಾ ಇರ್ತಾಳೆ. ಅವಳೇನು ಹೆದರಲ್ಲ ಮಾಡಲ್ಲ. ಇಲ್ಲಾಂದರೆ ಇವರ ಎದುರಿಸೋ ರೀತಿ ಆಗಿದ್ದರೆ ಅವಳು ಯಾವತ್ತೂ ಓಡೋಗಬೇಕಿತ್ತು. ಆದರೆ ವಿದ್ಯಾ ಅದಕ್ಕೆಲ್ಲ ಹೆದರೋದೇ ಇಲ್ಲ, ಅವಳು ಧೈರ್ಯವಸ್ಥೆ ಆಗಿದ್ದಾಳೆ, ಧೈರ್ಯವಾಗಿ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೇನು ಸ್ಟೋರಿ ಇದೆ ನಾಳೆ ಬರ್ತೀನಿ. ನಮಸ್ಕಾರ, ಬಾಯ್.